ಒಬ್ಬರನ್ನ ಕರ್ಕೊಂಬನ್ನಿ ಅಂದ್ರು. ನಾವು ಇಷ್ಟು ಜನ ಯಾರನ್ನ ಸೆಲೆಕ್ಟ್ ಮಾಡ್ಬೋದು? ಬೆಡ್ಶೀಟ್ ಮುಡಿಸ್ಲು ಹೋಗಿ ಗಿಲ್ಲಿಯನ್ನು ಕುಗ್ಗಿಸಲು ಹೊಸ ತಂತ್ರ ರೂಪಿಸಿದ ಮಾಜಿ ಸ್ಪರ್ಧಿಗಳು. ಗಿಲ್ಲಿ ತಲೆಯಲ್ಲಿ ಹೊಸ ಹುಳ ಬಿಟ್ಟ ಮಾಜಿ ಸ್ಪರ್ಧಿಗಳು. ಜನಗಳ ಪ್ರೀತಿ ವಿಶ್ವಾಸ ಓಟಿಂದ ಗಿಲ್ಲಿ ಗೆಲ್ತಿದ್ದಾರೆ. ಆದ್ರೆ ಸ್ಪರ್ಧಿಗಳು ಈ ರೀತಿ ಐಡಿಯಾ ಮಾಡ್ತಿರೋದು ಯಾಕೆ? ಗಿಲ್ಲಿನ ಸೋಲಿಸಲು ಹೊಸ ತಂತ್ರ ರೆಡಿ ಮಾಡಿದ್ರ? ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಾರಾ ಗಿಲ್ಲಿ? ಗಿಲ್ಲಿಗೆ ಭಯ ಹುಟ್ಟಿಸುತ್ತಿರುವ ಮಾಜಿ ಸ್ಪರ್ಧಿಗಳು ಈಗ ಬಿಗ್ ಬಾಸ್ ಮನೆಗೆ ಗೆಸ್ಟ್ಗಳಾಗಿ ಇಲ್ಲಿ ರಜತ್, ತ್ರಿವಿಕ್ರಮ್, ಚೈತ್ರ, ಮೋಕ್ಷಿತಾ, ಉಗ್ರ ಮಂಜು ಅವರು ಎಂಟ್ರಿ ಕೊಟ್ಟಿದ್ದಾರೆ. ಈ ವಾರ ಅನ್ಫಾರ್ಚುನೇಟ್ ಆಗಿ ಇಲ್ಲಿ ಗಿಲ್ಲಿ ನಟ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ, ಕಾವ್ಯ ಅವರು ನಾಮಿನೇಟ್ ಆಗಿದ್ದಾರೆ. ಇಲ್ಲಿ ಟೋಟಲ್ ಆಗಿ 6 ಜನ ನಾಮಿನೇಟ್ ಆಗಿದ್ದಾರೆ. ಬಿಗ್ ಬಾಸ್ ಲೈವ್ ಅಲ್ಲಿ ಅಟ್ ಪ್ರೆಸೆಂಟ್ ಏನಪ್ಪಾ ನಡೀತದೆ ಅಂತಂದ್ರೆ ರಜತ್, ತ್ರಿವಿಕ್ರಮ್, ಚೈತ್ರ, ಮೋಕ್ಷಿತಾ ಅವರು ಈಗ ಇಲ್ಲಿ ಹೇಳ್ತಿರೋದೇನು ಅಂತಂದ್ರೆ ಬಿಗ್ ಬಾಸು ನಮ್ಮ ಜೊತೆ ಯಾರನ್ನಾದ್ರೂ ಒಬ್ಬರನ್ನ ಸ್ಪರ್ಧಿನ ನಾಮಿನೇಟ್ ಆಗಿರೋರು ಇರ್ಬೋದು ಅಥವಾ ನಾಮಿನೇಟ್ ಆಗದೇ ಇರ್ಬೋದು, ಒಟ್ಟಿನಲ್ಲಿ ಒಬ್ಬರು ಸ್ಪರ್ಧಿನ ಹೊರಗಡೆ ಕರ್ಕೊಂಬರ್ಬೇಕು ಅಂತ ಅಧಿಕಾರ ಕೊಟ್ಟರೆ ಇಲ್ಲಿ ಯಾರನ್ನ ಕರ್ಕೊಂಡು ಹೋಗ್ಬೇಕು, ಇಲ್ಲಿ ಹೆಸರೇಳಿ ಅಂತಂದ್ಬಿಟ್ಟು ಇಲ್ಲಿ ಸ್ವಲ್ಪ ಗಿಲ್ಲಿ ನಟ ಅವ್ರನ್ನ ಹೆದರ್ಸ್ತಿದ್ದಾರೆ, ಭಯ ಕೂಡ ಇಲ್ಲಿ ಹುಟ್ಟಿಸ್ತಿದ್ದಾರೆ. ನಿನ್ನೆ ಅಷ್ಟೇ ಗಿಲ್ಲಿ ನಟ ಅವರು ಇಲ್ಲಿ ರಜತ್ ಅವರಿಗೆ ಸಿಕ್ಕಾಪಟ್ಟೆ ಉರ್ಸಾಕಿದ್ದಾರೆ. ಫುಲ್ ಬರ್ನಿಂಗ್ ಅಂತಾನೆ ಹೇಳ್ಬೋದು. ಇಲ್ಲಿ ಇವ್ರು ಏನು ಒಂದು ರೋಸ್ಟ್ ಅಂತ ಹೇಳ್ತಾರೋ ಇಲ್ಲಿ ರೋಸ್ಟ್ ಮಾಡಿದಕ್ಕೆ ಇಲ್ಲಿ ರಜತ್ ಅವರು ಸಿಕ್ಕಾಪಟ್ಟೆ ಎಗರಾಡಿದ್ರು, ಕಿರ್ಚಾಡಿದ್ರು. ಇಲ್ಲಿ ಏನೇ ಮಾಡಿದ್ರು ಕೂಡ ಈಗ ಇವರೆಲ್ಲ ಹೇಳ್ತಿರೋದೇನು ಅಂತಂದ್ರೆ ಗಿಲ್ಲಿ ಇವಾಗ ಬಿಗ್ ಬಾಸ್ ನಮಗೆ ಅಧಿಕಾರ ಕೊಟ್ಟಿದ್ದಾರೆ ಅಂತ ಅನ್ಕೋ. ಈಗ ಬಿಗ್ ಬಾಸ್ ಮನೆಯಿಂದ ನೀವೆಲ್ಲರೂ ಕೂಡ ಹೊರಡ್ತಿದ್ದೀರಾ, ನಿಮ್ಗೊಂದು ವಿಶೇಷ ಅಧಿಕಾರ ಇದೆ. ಈಗ ನೀವು 5 ಜನ ಕೂಡ ಇಲ್ಲಿ ಮಾತಾಡಿಕೊಂಡು ಯಾರಾದರೂ ಒಬ್ಬರು ಸ್ಪರ್ಧಿನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕರ್ಕೊಂಡು ಬರಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಯಾರ ಹೆಸರನ್ನ ತಗೊಂತೀವಿ ಹೇಳು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಇದು ಒಂದು ರೀತಿ ಭಯ ಪಡಿಸೋ ರೀತಿ ಇಲ್ಲಿ ಇದೆ. ಇಲ್ಲಿ ಗಿಲ್ಲಿಯವರು ಕೂಡ ಫುಲ್ ಡಲ್ ಆಗಿದ್ದಾರೆ. ಇವತ್ತ ಬೆಳಿಗ್ಗೆಯಿಂದ ಲೈವ್ ನೋಡಿದವ್ರಿಗೆ ಗೊತ್ತಿರುತ್ತೆ, ಗಿಲ್ಲಿ ನಟ ಅವರು ಫುಲ್ ಇವತ್ತ ಡಲ್ ಆಗಿದ್ರು. ಎಲ್ಲೂ ಕೂಡ ಕಾಮಿಡಿ ಅನ್ನೋದು ಕಾಣಲೇ ಇಲ್ಲ. ಇಲ್ಲಿ ಎಲ್ಲರೂ ಕೂಡ ಗಿಲ್ಲಿಯವ್ರನ್ನ ಸುಮ್ಮನಿರು ಅಂತ ಮಾಡಿಸಿದ್ರು, ಮಾತಾಡಬೇಡ ಅಂತ ಇಲ್ಲಿ ಹೇಳಿದ್ರು. ಈಗ ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳು ತಮಾಷೆಗೋಸ್ಕರ ಹೇಳ್ತಾ ಇದ್ದಾರೋ ಅಥವಾ ಬಿಗ್ ಬಾಸ್ ನಿಜವಾಗ್ಲೂ ಇಲ್ಲಿ ಇವ್ರಿಗೆ ಅಧಿಕಾರ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಆದರೆ ವೈಲ್ಡ್ ಕಾರ್ಡಲ್ಲಿ ಒಬ್ಬರಂತೂ ಇಲ್ಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗ್ತಾ ಇದ್ದಾರೆ ಅನ್ನೋ ಸುಳಿವು ಕೂಡ ಇಲ್ಲಿ ಬಿಟ್ಕೊಟ್ಟಿದ್ದಾರೆ. ಇಲ್ಲಿ ಇದ್ರ ಬಗ್ಗೆ ಹಲವಾರು ಸ್ಪರ್ಧಿಗಳ ಹತ್ರ ಇಲ್ಲಿ ಕೇಳ್ತಾರೆ, ಒಂದು ವೇಳೆ ನಾನಿಲ್ಲಿ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡಲ್ಲಿ ಎಂಟ್ರಿ ಕೊಟ್ಟಿದ್ದೀನಿ ಅಂತ ಆದರೆ ಯಾರು ನಿಮಗೆ ನಮ್ಮಲ್ಲಿ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ? ವೈಲ್ಡ್ ಕಾರ್ಡಲ್ಲಿ 5 ಜನ ಹೆಸರನ್ನ ತಗೊಳ್ಳಿ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಗಿಲ್ಲಿ ನಟ ಅವರಿಗೆ ಭಯ ಕೂಡ ಇಲ್ಲಿ ಹುಟ್ಟಿಸ್ತಾ ಇದ್ದಾರೆ. ಇಲ್ಲಿ ಬಿಗ್ ಬಾಸು ಅಧಿಕಾರ ಕೊಟ್ಟಿದ್ದಾರೆ, ನಾವಿಲ್ಲಿ ನಿಮ್ಮನ್ನ ಸೆಲೆಕ್ಷನ್ ಮಾಡ್ತೀವಿ ಅಂತ ಅನ್ಸುತ್ತಾ ಅಥವಾ ನಿಮ್ಮನ್ನ ಬಿಟ್ಟು ಬೇರೆ ಯಾರಾದರೂ ಸೆಲೆಕ್ಷನ್ ಮಾಡಬೇಕಾ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಒಂದು ವೇಳೆ ಬಿಗ್ ಬಾಸು ಈ ರೀತಿಯಾಗಿ ಟ್ವಿಸ್ಟ್ ಏನನ್ನ ಕೊಟ್ಟರು ಅಂತಂದರೆ ನೀವು 5 ಜನ ಸೇರಿ ಇಲ್ಲಿ ಆಯ್ಕೆ ಮಾಡಬೇಕು, ಒಬ್ಬ ಸ್ಪರ್ಧಿನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕರ್ಕೊಂಬರ್ಬೇಕು ಅಂತ ಹೇಳಿದ್ರೆ ಇಲ್ಲಿ 5 ಜನ ಸ್ಪರ್ಧಿಗಳು ಯಾರನ್ನ ಕರ್ಕೊಂಬರ್ಬೋದು ಹೇಳಿ? ಇಲ್ಲಿ ಎಲ್ಲರೂ ಕೂಡ ಆರಾಮಾಗಿ ಗೆಸ್ ಮಾಡಿರ್ತೀರಾ. ಈ 5 ಜನ ಸ್ಪರ್ಧಿಗಳು ಕೂಡ ಇಲ್ಲಿ ನೋಡೋದಾದರೆ ಇಲ್ಲಿ ರಜತ್ ಇರ್ಬೋದು, ತ್ರಿವಿಕ್ರಮ್ ಇರ್ಬೋದು, ಉಗ್ರ ಮಂಜು ಇರ್ಬೋದು ಮತ್ತು ಚೈತ್ರ ಇರ್ಬೋದು. ಈ 4 ಜನಗಳು ಬಾಯಲ್ಲಿ ಬರೋ ಹೆಸರು ಅಂತಂದರೆ ಇಲ್ಲಿ ಗಿಲ್ಲಿ ನಟ ಅವರು. ಏನಕ್ಕೆ ಅಂತಂದರೆ ಅಧಿಕ ಪ್ರಸಂಗ ಆ ಥರ ಆಡ್ತಾನೆ, ಅಸಹ್ಯವಾಗಿ ಮಾಡ್ತಾನೆ ಅಂತ ಕೂಡ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಮಾತಾಡಿದ್ರು. ಅದರಲ್ಲೂ ಕೂಡ ಝೀರೋ ಇವ್ರದ್ದು ಏನು ಇವ್ರ ಹತ್ರ ಟ್ಯಾಲೆಂಟೇ ಇಲ್ಲ ಅಂತ ಮಾತಾಡಿದ್ದಾರೆ. ಇನ್ನೇನಾದರೂ ಬಿಗ್ ಬಾಸು ಈ ರೀತಿಯಾದ ಅಧಿಕಾರ ಕೊಟ್ಟರೆ ಇವರು 5 ಜನ ಸೇರಿ ಇದರಲ್ಲಿ ಮೋಕ್ಷಿತಾ ಅವ್ರನ್ನ ಬಿಟ್ಬಿಡೋಣ, ಯಾಕಂತಂದರೆ ಅವರು ಏನೂ ಕೂಡ ಇಲ್ಲಿ ಕಾಂಟ್ರಿಬ್ಯೂಷನ್ ಇಲ್ಲ, ಸುಮ್ಮನೆ ಮಜಾ ಮಾಡ್ತಾ ಇದ್ದಾರೆ ಅಷ್ಟೇ, ತಮಾಷೆ ನೋಡ್ತಾ ಇದ್ದಾರೆ. ಆದರೆ ತುಂಬಾ ಎದುರಿಸ್ತಿರೋದು ಇಲ್ಲಿ ಚೈತ್ರ ಕುಂದಾಪುರ ಅವರು, ರಜತ್ ಅವರು, ತ್ರಿವಿಕ್ರಮ್ ಅವರು. ಗಿಲ್ಲಿ ಇವಾಗ ನೀನು ಹೇಳು, ಇಲ್ಲಿ ಬಿಗ್ ಬಾಸ್ ಈ ರೀತಿಯಾಗಿ ಹೇಳಿದ್ರೆ ನಿನ್ನ ಹೆಸರನ್ನ ನಾವು ತಗೊಳ್ಬೋದಾ ಅಂತಂದ್ಬಿಟ್ಟು ಕೇಳ್ತಿದ್ದಾರೆ. ಇದಕ್ಕೆ ಗಿಲ್ಲಿ ಅವರು ಫುಲ್ ಇಲ್ಲಿ ಡಿಸ್ಟರ್ಬ್ ಆಗಿಬಿಟ್ಟಿದ್ದಾರೆ. ಒಂಥರ ಎಂಥವ್ರಿಗೆ ಆದರೂ ಕೂಡ ಇಲ್ಲಿ ಮೈಂಡ್ ಡಿಸ್ಟರ್ಬ್ ಆಗೋದು ಕನ್ಫರ್ಮ್ ಅಂತಾನೆ ಹೇಳ್ಬೋದು. ಇಲ್ಲಿ ಎಲ್ಲರಿಗೂ ಕೂಡ ಇಲ್ಲಿ ಗೊತ್ತು, ಗಿಲ್ಲಿನ ಮಾತಿಂದ ಗೆಲ್ಲಕ್ಕಾಗಲ್ಲ, ಎದುರುಗಡೆ ನಿಂತ್ಕೊಂಡು ಮಾತಾಡಿದ್ರೆ ಬುಲ್ಲೋಡ್ ಥರ ಅವರು ಕೂಡ ನಮ್ಗೆ ಹೊಡಿತಾರೆ ಅಂತಂದ್ಬಿಟ್ಟು ಹಿಂದೆಯಿಂದ ಹೊಡಿಬೋದು ಮತ್ತು ಮೈಂಡ್ನ ಡಿಸ್ಟರ್ಬ್ ಮಾಡ್ಬೋದು ಅಂತಂದ್ಬಿಟ್ಟು ಈಗ ಬಂದಿರೋ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳು ಇಲ್ಲಿ ಮೈಂಡ್ನ ಡೈವರ್ಟ್ ಮಾಡ್ತಾ ಇದ್ದಾರೆ ಗಿಲ್ಲಿ ಅವ್ರದ್ದು. ಅದ್ರ ಜೊತೆಗೆ ಏನಪ್ಪ ಅನಿಸ್ತದೆ ಅಂತಂದರೆ ಒಂದು ವೇಳೆ ಬಿಗ್ ಬಾಸ್ ಏನಾದರೂ ಈ ರೀತಿ ಟ್ವಿಸ್ಟ್ ಕೊಟ್ಟರೆ 100% ಇಲ್ಲಿ 4 ಜನ ಸೇರಿಬಿಟ್ಟು ಗಿಲ್ಲಿಯವ್ರ ಹೆಸರನ್ನ ತಗೊಳ್ಳೋ ಎಲ್ಲ ಚಾನ್ಸಸ್ಸು ಕೂಡ ಇಲ್ಲಿ ಇದೆ ಅಂತಲೇ ಹೇಳ್ಬೋದು. ಇದು ತಮಾಷೆಗೆ ಹೇಳ್ತಾ ಇದ್ದಾರೋ ಅಥವಾ ಸೀರಿಯಸ್ ಆಗಿ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಒಂದು ಟಾಪಿಕ್ಕು ಬಿಗ್ ಬಾಸ್ ಲೈವಲ್ಲಿ ನಡೀತಿದೆ. ವೀಕ್ಷಕರೇ, ಈ ವಿಚಾರದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.